ಮೂಡಾ ವಿಚಾರ ಇವತ್ತು ಚರ್ಚೆಗೆ ಅವಕಾಶ ಕೊಡದೇ ಇರೋದು, ಎರಡೂ ಸದನದಲ್ಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು BJP ಅವರು. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಇದ್ದಾರೆ. ಸರ್, ಮೂಡಾ ವಿಚಾರ ಚರ್ಚೆಗೆ ಬಂದಿಲ್ಲ, ಅದು ಎಲ್ರಿಗೂ ಗೊತ್ತು. ಆದರೆ ಈ ಮಟ್ಟಿಗೆ ಅಹೋರಾತ್ರಿ ಧರಣಿ ಮಾಡುವಂಥ ಅಗತ್ಯತೆ BJP ಪ್ರಕಾರ ಏನಿದೆ? ಇದು ಈ ವಿಷಯದ ತೀವ್ರತೆಯನ್ನು ತೋರಿಸುತ್ತೆ. ಈಗ ಮೂಡಾದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಮಾಧ್ಯಮಗಳಲ್ಲೆಲ್ಲ ಬಂದಿದೆ. ಎಲ್ಲರಿಗೂ ಕೂಡ ಇವತ್ತು ಚರ್ಚಾ ವಿಷಯ ಆಗಿದೆ. ಅದರಲ್ಲೂ ಕೂಡ ಇದರಲ್ಲಿ ಫಲಾನುಭವಿಗಳು ರಾಜ್ಯದ ಅತ್ಯಂತ ಪ್ರಭಾವಶಾಲಿ ನಾಯಕರು ಮತ್ತು ಈ ಸಂಶಯದ ಮುಳ್ಳು ಸ್ವತಃ ಮುಖ್ಯಮಂತ್ರಿಗಳ ಮನೆ ಕಡೆ ಇವತ್ತು ತಿರುಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಸಹಜವಾಗಿ ಮೂಡಾದಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಎಲ್ಲರೂ ಕೂಡ ನಿವೇಶನ ಕಾಯಿಸ್ತಾ ಇದ್ದಾರೆ. ನನ್ನ ಅಂದಾಜು ಪ್ರಕಾರ 90,000 ಜನ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ. ಸೊ ಈ ರೀತಿ ನಿವೇಶನ ಕಾಯ್ತಾ ಇರುವಾಗ ಹಗರಣ ಆಗಿ ಅನರ್ಹರಿಗೆಲ್ಲ ನಿವೇಶನ ಸಿಕ್ಕಿದೆ ಅಂತ ಏನೋ ಆರೋಪ ಬಂದಿದೆ. ಆ ಹಿನ್ನೆಲೆ ಚರ್ಚೆ ಮಾಡೋದು ನಮ್ಮ ಕರ್ತವ್ಯ. ನಾವಿವತ್ತು ಚರ್ಚೆಗೆ ಅವಕಾಶ ಕೇಳಿದಾಗ ನಿಲುವಳಿ ಸೂಚನೆ ಮೂಲಕ ಸರ್ಕಾರ ಕಾನೂನು ಸಚಿವರ ಮೂಲಕ ಹೇಳ್ತು, ಇಲ್ಲ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ, ಇದು ಹಳೆಯ ವಿಷಯ ಇದು, ಮತ್ತು ನಾವು ಒಂದು ನ್ಯಾಯಾಂಗ ತನಿಖೆ ನಡೆಸೋಕ್ಕೋಸ್ಕರ ಆಯೋಗ ನಡೆಸಿದ್ದೀವಿ ಅಂತ ಹೇಳಿ ಅವಕಾಶ ಕೊಟ್ಟಿಲ್ಲ. ನಾನು ಅವಾಗ ಕಾನೂನು ಸಚಿವರಿಗೆ ಹೇಳಿದೆ, ಇದು ಭಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.